ಈ ನಾಡಿನ ಶೂದ್ರ ಸಮುದಾಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಶಕ್ತಿಯನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ತಲೆ ಎತ್ತು ನಿಲ್ಲುವ ಒಂದು ಶಕ್ತಿಯನ್ನು ತುಂಬಿದಂಥ ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತಾ ನನ್ನ ಸೇವಾ ದೀಕ್ಷಾಗುರುಗಳು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ಕಾಯಕ ಯೋಗಿ ಸತ್ಯಸಂಧರು ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಈ ದಿನ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಆನೇಕಲ್ ತಾಲೂಕು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ರಾಜ್ಯ ಕಲಾವಿದರ ಬಳಗ ಆನೇಕಲ್ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಸಂಭ್ರಮದ ಆಚರಣೆಯನ್ನು ಮಾಡುವಂಥ ಈ ಒಂದು ಶುಭ ವೇದಿಕೆಯಲ್ಲಿ ನಮಗೆ ಅನಿಸಿದ್ದು ಆನೇಕಲ್ನ ನಾಡಪ್ರಭು ಕೆಂಪೇಗೌಡ ಯಾರಪ್ಪ ಅಂದರೆ ಕರ್ನಾಟಕ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ನಮ್ಮ ಆನೇಕಲ್ ಮುದರಾಜ್ಗಳು. ಹಾಗಾಗಿ ಆನೇಕಲ್ನ ಕೆಂಪೇಗೌಡ ಥರ ಸರ್ವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಸಮುದಾಯಗಳು ಎಲ್ಲ ಧರ್ಮಗಳ ಎಲ್ಲ ಜನರ ಬಹಳ ಪ್ರೀತಿಯಿಂದ ಇಟ್ಕೊಂಡು ಹುಟ್ಟಿದ್ದು ಒಕ್ಕಲಿಗ ಸಮುದಾಯದಲ್ಲಿ ಆದರೂ ಕೂಡ ಅದನ್ನು ತಲೆಗೆ ಹಚ್ಚಿಕೊಳ್ಳದೆ ಹುಟ್ಟಿರಬಹುದು ಒಂದು ಜಾತಿನಲ್ಲಿ ಅದನ್ನು ನಾವು ಹೃದಯವನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡ ಹೆಸರಿನಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ರಾಜ್ಯೋತ್ಸವನ ಬಹಳ ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ವಿಶೇಷವಾಗಿ ನಮ್ಮ ಶ್ರೀನಿವಾಸಾಚಾರ್ಯರು ರಾಮಾಯಣ ಮಾಡಬೇಕು, ರಾಮಾಯಣ ಡ್ರಾಮಾ ಈಗ ಆಗಿಲ್ಲ ಅಂತೇಳಿ ನಾಳೆ ರಾಮಾಯಣ ಡ್ರಾಮಾ ಮಾಡ್ತಾ ಇದ್ದಾರೆ. ಆ ತಂಡಕ್ಕೂ ಆನೇಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಹಾಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್, ರೇಣುಕಾ ಬಳಗ, ಅದೇ ರೀತಿ ಗಡಿನಾಡು ಕಲಾ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು 50ಕ್ಕೂ ಜನಕ್ಕೂ ಹೆಚ್ಚು ಜನರಿಗೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿಯನ್ನು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ವತಿಯಿಂದ ಅನೇಕ ಕಲೆಯಲ್ಲಿ ಸೇವೆ ಮಾಡಿದಂಥ ಅನೇಕ ಮಹಿಳೆಯರಿಗೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಇವರು ಸಹ ಭಾಗವಹಿಸಿದರು. ಅದೇ ರೀತಿ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ಸ್ಥಳೀಯ ಮಟ್ಟದಲ್ಲಿ ಅನೇಕ ಕಲಾ ಪ್ರತಿಭೆಗಳೇ ಇದ್ದಾರೆ. ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷವೂ ಸಹ ಈ ಒಂದು
ಕೆಂಪೇಗೌಡ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ. ಅದೇ ರೀತಿ ಈ ಬಾರಿಯೂ ಸಹ ರಾಜ್ಯದ ಅನೇಕ ಮೂಲೆಗಳಿಂದಂಥ ಬಂದಿದ್ದಂಥ ಕಲಾಭಿಮಾನಿಗಳಿಗೆ ಈ ಒಂದು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕಲಾಭಿಮಾನಿಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಪ್ರಶಸ್ತಿಗಳು ನೀಡುವ ಮುಖೇನ ಅವರನ್ನು ಕಲೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ನಾವು ನೀಡಿದ್ದೇವೆ. ಭಾಳ ಸಂತೋಷವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸ್ವಾಮೀಜಿಗಳು ಸಹ ಅವರು ನಮ್ಮ ಸಂಘದ ವತಿಯಿಂದ ಒಂದು ಕಲಾಭಿಮಾನಿಗಳಿಗಾಗಿ ಒಂದು ಬ್ಯಾಂಕನ್ನು ಮಾಡಬೇಕು, ಅವರಿಗೆ ಸಹಕಾರ ನೀಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರ ಆದೇಶ ಅನುಸಾರ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಟ್ಟಡ ಮಾಡಿದ್ದೀವಿ, ಆದಾಗ ಅದನ್ನು ಮಾಡುವ ಒಂದು ಸಂಕಲ್ಪ ಮಾಡ್ತೀವಿ. ಅದೇ ರೀತಿ ಕಲಾಭಿಮಾನಿಗಳನ್ನು ಯಾವತ್ತೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಸದಾ ಸಾಮಾಜಿಕ ಮತ್ತು ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು ಎಲ್ಲ ರಂಗಗಳ ದಿನದಲ್ಲಿದ್ದ ಎಲ್ಲ ಬಡ ಬಂಧುಗಳು ಸಹ ನಾವು ಜೊತೆ ಅವ್ರಿಗೆ ಸಹಕಾರ ನೀಡ್ತೀವಿ ಅಂತ ನಮ್ಮ ಮಾಧ್ಯಮದ ಮೂಲಕ ಹೇಳ್ತೀವಿ. 514ನೇ ಜಯಂತ್ಯೋತ್ಸವ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಈ ನಮ್ಮ ಪಟ್ಟಣದಲ್ಲಿ ಸತತ 21 ದಿನಗಳು ನಾಟಕೋತ್ಸವವನ್ನು ನಡೆಸಿ ಆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದಂಥ ಕಲಾವಿದರನ್ನು ಗುರುತಿಸಿ ಇವತ್ತು ಒಂದು ನಮ್ಮ ಸ್ವಾಮೀಜಿಗಳ ನಿಶ್ಚಲಾನಂದ ಸ್ವಾಮೀಜಿಗಳ ಮುಖಾನ ಸನ್ಮಾನಿಸಲಾಗಿದೆ. ಇದೇ ರೀತಿ ಮುಂದಿನ ವರ್ಷಗಳು ಸಹ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಎಲ್ಲ ಕಲಾವಿದರಿಗೆ ಗುರುತಿಸಬೇಕು ಈ ನಾಡಿನಲ್ಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ.